ಹೆಲೋ ಎಲ್ರಿಗೂ ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ನೀವೆಲ್ಲ ತುಂಬಾ ಚೆನ್ನಾಗಿರ್ತೀರಾ ಅಂತ ಅಂದ್ಕೊಂಡಿದ್ದೀನಿ. ನಾನು ಕೂಡ ತುಂಬಾ ಚೆನ್ನಾಗಿದ್ದೀನಿ. ಹಾಗೆ ಈಗೆಲ್ಲ ಮಕ್ಕಳಿಗೆ ನಾವು 8ರಿಂದ 9 ತಿಂಗಳು ಅಥವಾ ವರ್ಷದ ತನಕ ಮೈಗೆ ಎಣ್ಣೆ ಹಚ್ಚಿ ಸ್ನಾನ ಮಾಡಿಸೋದೇ ತುಂಬಾ ದೊಡ್ಡ ಕೆಲಸ ಅಂತ ಅಂದ್ಕೊಂಡಿರ್ತೀವಿ. ಹಾಗೆ ಅಷ್ಟು ಮಾಡಿದ್ರೆ ಸಾಕು ಅಂತಲೂ ಅಂದ್ಕೊಂಡಿರ್ತೀವಿ. ಆದರೆ ಹಾಗಾಗೋದಿಲ್ಲ. ಅದು ಇವತ್ತಿನ ವಿಡಿಯೋದಲ್ಲಿ ಮಕ್ಕಳ ಸ್ಕಿನ್ನ ಯಾವ ರೀತಿ ಕೇರ್ ಮಾಡೋದು ಅನ್ನೋದ್ರ ಬಗ್ಗೆ ತೋರಿಸ್ಕೊಡ್ತಾ ಇದ್ದೀನಿ. ನಿಮಗೆ ಮೊದಲಿಗೆ ಇಲ್ಲಿ ಲಾಸ್ಟ್ ವಿಡಿಯೋದಲ್ಲಿ ತೋರಿಸಿದೆ ನಾನು ನೈಸರ್ಗಿಕವಾಗಿ ಸ್ನಾನದ ಪುಡಿ ಹೇಗೆ ಮಾಡೋದು ಅಂತ ಹೇಳಿ. ಅದೇ ಸ್ನಾನದ ಪುಡಿಗೆ ನಾನಿಲ್ಲಿ 2 ಟೇಬಲ್ ಸ್ಪೂನ್ ಆಗುವಷ್ಟು ಮೊಸರು ಮತ್ತು 2 ಟೇಬಲ್ ಸ್ಪೂನ್ ಆಗುವಷ್ಟು ಹಾಲನ್ನು ಸೇರಿಸ್ಕೊಂಡು ಇದನ್ನು ಈ ರೀತಿ ನೀಟಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ಇದನ್ನು ಮಿಕ್ಸ್ ಮಾಡಿದ ನಂತರ ಅರ್ಧ ಗಂಟೆ ಟೈಮ್ ಇದನ್ನು ಚೆನ್ನಾಗಿ ನೆನೆಯೋದಕ್ಕೆ ಬಿಡಬೇಕು. ಆವಾಗ ಅದರಲ್ಲಿ ಇರೋ ಇಂಗ್ರೀಡಿಯೆಂಟ್ಸ್ ಎಲ್ಲ ನೀಟಾಗಿ ಆ್ಯಕ್ಟಿವ್ ಆಗುತ್ತೆ. ನೋಡಿ, ಈ ರೀತಿ ಮಿಕ್ಸ್ ಮಾಡಿಕೊಂಡು ಇದನ್ನು ನೆನೆಯೋದಕ್ಕೆ ಬಿಟ್ಬಿಡೋಣ. ನೋಡಿ, ನೆನೆದ ನಂತರ ಈ ರೀತಿ ಪೇಸ್ಟ್ ರೆಡಿ ಆಗುತ್ತೆ. ಹಾಗೆ ಇದ್ರ ಜೊತೆಗೆ ಮಗುಗೆ ಬಾಡಿ ಮಸಾಜ್ ಮಾಡೋದಕ್ಕೆ ಯಾವ್ಯಾವ ಎಣ್ಣೆನ ಬಳಸ್ತಾ ಇದ್ದೀನಿ ಅನ್ನೋದನ್ನು ಇವತ್ತು ತೋರಿಸ್ಕೊಡ್ತಾ ಇದ್ದೀನಿ. ಇಲ್ಲಿ ನಾನು ಕ್ಯಾಸ್ಟರ್ ಆಯಿಲು ಮತ್ತು ಕೋಲ್ಡ್ ಪ್ರೆಸ್ಡ್ ಆಲಿವ್ ಆಯಿಲು ಮತ್ತು ಕೋಲ್ಡ್ ಪ್ರೆಸ್ಡ್ ಕೋಕೋನಟ್ ಆಯಿಲು ಮತ್ತು ಬಾದಾಮಿ ಎಣ್ಣೆನ ತೊಗೊಂಡಿದ್ದೀನಿ. ಇದು ಕ್ಯಾಸ್ಟರ್ ಆಯಿಲ್ ಅಂದರೆ ಹರಳೆಣ್ಣೆ, ಎಲ್ರಿಗೂ ನಿಮ್ಗೆ ಗೊತ್ತೇ ಇರುತ್ತೆ. ಹಾಗೆ ಇದ್ರ ಜೊತೆಗೆ ನಾನಿಲ್ಲಿ ಕೊಬ್ಬರಿ ಎಣ್ಣೆನ ಬಳಸ್ತಾ ಇದ್ದೀನಿ. ಆದಷ್ಟು ದೇಹಕ್ಕೆ ಕೋಲ್ಡ್ ಪ್ರೆಸ್ಡ್ ಆಯಿಲ್ಗಳನ್ನ ಬಳಸೋದು ತುಂಬಾ ಒಳ್ಳೆಯದು. ಯಾಕಂದರೆ ನಾವು ಎಣ್ಣೆನ ಚೆನ್ನಾಗಿ ಬೇಯಿಸೋದ್ರಿಂದ ಅದರಲ್ಲಿರೋ ಅಂಶಗಳೆಲ್ಲ ಆಲ್ಮೋಸ್ಟ್ 50% ಕಡಿಮೆ ಆಗಿಬಿಟ್ಟಿರುತ್ತೆ. ಈ ರೀತಿ ಕೋಲ್ಡ್ ಪ್ರೆಸ್ಡ್ ಆಯಿಲ್ನ ತೊಗೊಳೋದ್ರಿಂದ ಅಷ್ಟು ಒಳ್ಳೆ ಗುಣಗಳೇನಿದೆ ಎಣ್ಣೆಯಲ್ಲಿ ಅದು ನಮ್ಮ ಬಾಡಿಗೆ ಹಿಡಿಯುತ್ತೆ. ಹಾಗೆ ಬಾದಾಮಿ ಎಣ್ಣೆನ ತೊಗೊಳ್ತಾ ಇದ್ದೀನಿ. ಇದನ್ನೆಲ್ಲ ಒಂದು ಸ್ವಲ್ಪ ಲೈಟಾಗಿ, ಅಂದರೆ ತುಂಬ ಬಿಸಿ ಬೇಡ, ಸ್ವಲ್ಪ ಉಗುರು ಬೆಚ್ಚಗೆ ಮಾಡಿದ್ರೆ ಸಾಕು. ನೀಟಾಗಿ ಇದನ್ನು ಉಗುರು ಬೆಚ್ಚಗೆ ಮಾಡಿಕೊಂಡು ಇದನ್ನು ಒಂದು 2 ನಿಮಿಷ ತಣ್ಣಗಾಗೋದಕ್ಕೆ ಬಿಟ್ಬಿಟ್ಟು ನಂತರ ಇದನ್ನು ಬಾಡಿಗೆ ಅಪ್ಲೈ ಮಾಡಬೇಕಾಗುತ್ತೆ. ಹಾಗೆ ಮಕ್ಕಳಿಗೆ ವಾರಕ್ಕೆ 1 ಸತಿ ಅಥವಾ 2 ಸತಿ ಎಣ್ಣೆ ಹಚ್ಚಿ ಸ್ನಾನ ಮಾಡಿಸೋದ್ರಿಂದ ಮಕ್ಕಳಿಗೆ ತುಂಬಾ ಬೆನಿಫಿಟ್ಸ್ ಇದೆ. ನೋಡಿ, ನನ್ನ ಮಗ ಇವಾಗ ಅಪ್ಪು ಡ್ಯಾನ್ಸ್ ಸಾಂಗ್ ನೋಡಿಕೊಂಡು ಎಣ್ಣೆ ಹಚ್ಚಿಸ್ಕೊಳ್ತಾ ಇದ್ದಾನೆ. ಹಾಗೆ ಮಕ್ಕಳಿಗೆ ಈ ರೀತಿ ಹೆಡ್ ಮಸಾಜ್ ಮಾಡೋದ್ರಿಂದ, ಕೂದಲಿಗೆ ಮಸಾಜ್ ಮಾಡೋದ್ರಿಂದ ನಮ್ಮ ಮಕ್ಕಳಿಗೆ ಬ್ರೈನ್ಗೆ ಬ್ಲಡ್ ಸರ್ಕ್ಯುಲೇಷನ್ ತುಂಬಾ ಚೆನ್ನಾಗಾಗುತ್ತೆ. ಹಾಗೆ ನಮ್ಮ ಹೇರ್ ಹೆಲ್ತ್ ಕೂಡ ತುಂಬಾ ಚೆನ್ನಾಗಿರುತ್ತೆ. ಹಾಗೆ ಮಕ್ಕಳಿಗೆ ಏನಂತ ಹೇಳಿದ್ರೆ ಡ್ಯಾಂಡ್ರಫ್ ಆಗೋದನ್ನ ಅವಾಯ್ಡ್ ಮಾಡುತ್ತೆ. ಈ ರೀತಿ ನಾವು ಗಂಡು ಮಕ್ಕಳು ಅಂಥೇಳಿ ಜಾಸ್ತಿ ನಾವು ಎಣ್ಣೆನ ಹಚ್ಚೋದನ್ನು ಅವಾಯ್ಡ್ ಮಾಡ್ತಾ ಇರ್ತೀವಿ ತಲೆಗೆಲ್ಲ. ಸೊ ಗಂಡು ಮಕ್ಕಳಾಗಲಿ ಹೆಣ್ಮಕ್ಳಾಗಲಿ ಬಾಡಿಗೆ ಬ್ಲಡ್ ಸರ್ಕ್ಯುಲೇಷನ್ ಅನ್ನೋದು ತುಂಬಾ ಇಂಪಾರ್ಟೆಂಟು. ಸೊ ಹಾಗಾಗಿ ಎಲ್ಲ ಮಕ್ಳಿಗೂ ಎಣ್ಣೆ ಹಚ್ಚೋದು ತುಂಬಾ ಅವಶ್ಯಕ. ಹಾಗೆ ಮಕ್ಕಳ ದೇಹಕ್ಕೆ ಎಣ್ಣೆ ಹಚ್ಚಿ ಸ್ನಾನ ಮಾಡಿಸೋದ್ರಿಂದ ಏನೆಲ್ಲ ಬೆನಿಫಿಟ್ಸ್ ಇದೆ ಅಂತ ಹೇಳಿದ್ರೆ, ಮಕ್ಕಳ ದೇಹ ಕಾಂತಿಯುತವಾಗಿರುತ್ತೆ. ಹಾಗೆ ದೇಹಕ್ಕೆ ನೈಸರ್ಗಿಕವಾಗಿ ಎಣ್ಣೆ ಅಂಶನ ಇದು ಒದಗಿಸ್ತಾ ಹೋಗುತ್ತೆ. ಹಾಗೆ ಬೆಳೆಯೋ ಮಕ್ಕಳಿಗೆ ಬ್ಲಡ್ ಸರ್ಕ್ಯುಲೇಷನ್ ಅನ್ನೋದು ತುಂಬಾ ಇಂಪಾರ್ಟೆಂಟು. ಸೊ ಆ ಬ್ಲಡ್ ಸರ್ಕ್ಯುಲೇಷನ್ನ ಇಂಪ್ರೂವ್ ಮಾಡುತ್ತೆ. ಹಾಗೆ ಮಕ್ಕಳ ಬೆಳವಣಿಗೆಗೆ ಸಹಾಯ ಮಾಡುತ್ತೆ. ಮತ್ತು ದೇಹದ pH ಲೆವೆಲ್ನ ಬ್ಯಾಲೆನ್ಸ್ ಮಾಡುತ್ತೆ. ಹಾಗೆ ಮಕ್ಕಳು ಚರ್ಮದ ತೇವಾಂಶ ಕಾಪಾಡುತ್ತೆ. ಇದೆಲ್ಲ ತುಂಬಾ ಇಂಪಾರ್ಟೆಂಟ್ ಅಲ್ವಾ? ಇವಾಗ ಚಳಿ ಅಥವಾ ಬಾಡಿ ತುಂಬಾ ಹೀಟ್ ಆದಾಗ ನೀವು ಅಬ್ಸರ್ವ್ ಮಾಡಿರ್ಬೋದು, ಕೈಯೆಲ್ಲ ಕ್ರ್ಯಾಕ್ ಆಗುತ್ತೆ, ಸ್ಕಿನ್ನೆಲ್ಲ ಹಿಡ್ಕೊಂಡು ಬರ್ತಾ ಇರುತ್ತೆ. ಸೊ ಅದನ್ನೆಲ್ಲ ಇದು ಅವಾಯ್ಡ್ ಮಾಡುತ್ತೆ. ಎಣ್ಣೆ ಹಾಕಿ ಬಿಸಿನೀರು ಸ್ನಾನ ಮಾಡಿಸೋದ್ರಿಂದ ಮಕ್ಕಳಿಗೆ ನಿದ್ರೆನೂ ತುಂಬಾ ಚೆನ್ನಾಗಿ ಬರುತ್ತೆ. ಅದು ಹಾಗೆ ಅವ್ರ ಆರೋಗ್ಯನ ತುಂಬಾ ಚೆನ್ನಾಗಿ ಕಾಪಾಡುತ್ತೆ. ಸೊ ಹಾಗಾಗಿ ಮಕ್ಕಳಿಗೆ ಈ ರೀತಿ ಮೈಗೆ ಎಣ್ಣೆ ಹಚ್ಚಿ ಸ್ನಾನ ಮಾಡಿಸೋದ್ರಿಂದ ಮಕ್ಕಳಿಗೆ ಇಷ್ಟೆಲ್ಲ ಬೆನಿಫಿಟ್ಸ್ ಇರಬೇಕಾದ್ರೆ ಏನಕ್ಕೆ ನಾವು ಆ ರೀತಿ ಮಕ್ಕಳಿಗೆ ಕೇರ್ ಮಾಡಬಾರ್ದಲ್ವ? ಖಂಡಿತ ಎಲ್ಲ ಮಕ್ಳಿಗೂ ಈ ರೀತಿ ಮಾಡೋದ್ರಿಂದ ನೋಡಿ ಮಕ್ಳಿಗೆ ಬ್ಲಡ್ ಸರ್ಕ್ಯುಲೇಷನ್ ಚೆನ್ನಾಗಾಗುತ್ತೆ. ಹಾಗೆ ನಮ್ಮ ಮಕ್ಕಳು ಆರೋಗ್ಯನೂ ತುಂಬಾ ಚೆನ್ನಾಗಿರುತ್ತೆ. ಈ ರೀತಿ ಎಣ್ಣೆ ಹಚ್ಚಿ 1 ಅವರ್ ಅಥವಾ ಅರ್ಧ ಗಂಟೆ ಟೈಮ್ ಈ ರೀತಿ ನೀಟಾಗಿ ಆ ಬಾಡಿ ಅಬ್ಸರ್ವ್ ಮಾಡ್ಕೊಳ್ಳೋದಕ್ಕೆ ಬಿಡಬೇಕು. ನನ್ನ ಮಗನಿಗಂತೂ ಎಣ್ಣೆ ಹಚ್ಚಿಸ್ಕೊಳ್ಳೋದು ಅಂದರೆ ಆಗೋದಿಲ್ಲ. ಅವನಿಗೆ ಬಾಡಿ ಎಲ್ಲ ಒಂಥರ ಎಣ್ಣೆ ಹಚ್ಚಿದ ತಕ್ಷಣ ಇಮಿಡಿಯೇಟ್ ಸ್ನಾನ ಮಾಡಿಸಿ ಅಂತ ಕೇಳ್ತಾ ಇರ್ತಾನೆ. ಸೊ ಹಾಗಾಗಿ ಹಾಗೆ ಹೀಗೆ ಹೇಳಿ ಮಕ್ಕಳು ಹಠ ಮಾಡ್ತಾನೆ ಇರ್ತಾರೆ. ಅದೆಲ್ಲ ಮಕ್ಕಳದು ನೇಚರ್ ಅದು. ಸೊ ನಾವು ಅದನ್ನೆಲ್ಲ ಅವಾಯ್ಡ್ ಮಾಡಿ ಮಕ್ಕಳಿಗೆ ಹೆಂಗಾರು ಪುಸ್ಲಾಯಿಸಿ ಈ ರೀತಿ ವಾರಕ್ಕೆ 1 ಸತಿನಾರು ಎಣ್ಣೆ ಹಚ್ಚಬೇಕು. ಸೊ ಇದೇ ಒಂದು ಪೌಡ್ರಲ್ಲಿ ನಾನು ಆಗಲೇ ಪೇಸ್ಟ್ ಮಾಡಿಟ್ಟಿದ್ನಲ್ಲ, ಅದರಲ್ಲೇ ಸ್ನಾನ ಮಾಡಿಸಿದ್ದೀನಿ. ನಾನು ಯಾವುದೇ ಥರ ಶಾಂಪೂ, ತಲೆಗೆ ಮಾತ್ರ ಶಾಂಪು ಯೂಸ್ ಮಾಡಿದ್ದೀನಿ. ಸೋಪ್ ಮಾತ್ರ ನಾನು ಯಾವುದೇ
ಸೋಪ್ನು ಯೂಸ್ ಮಾಡಿಲ್ಲ. ನಾನೇನು ಪೇಸ್ಟ್ನ ರೆಡಿ ಮಾಡಿ ಇಟ್ಟಿದ್ದೆ, ಸ್ನಾನದ ಪುಡಿನ ಅದರಲ್ಲಿ ಮಾತ್ರ ಮೈನ ತೊಳೆದಿದ್ದೀನಿ ಅಷ್ಟೇ, ಮುಖ ಮೈಯೆಲ್ಲನೂ. ಯಾಕೆ ಅಂತ ಹೇಳಿದ್ರೆ ನಾವು ಎಣ್ಣೆ ಹಚ್ಕೊಂಡು ಸಂಪೂರ್ಣವಾಗಿ ನಮ್ಮ ಬಾಡಿಲಿರೋ ಅಂತಹ ಆಯಿಲ್ನೆಲ್ಲ ತೆಗೆದುಬಿಟ್ರೆ ಅದ್ರ ಬೆನಿಫಿಟ್ಸೇ ಹೊರಟೋಗ್ಬಿಡುತ್ತೆ. ಸೊ ಹಾಗಾಗಿ ಈ ರೀತಿ ಸ್ನಾನದ ಪುಡಿಗಳನ್ನ ಬಳಸೋದು ತುಂಬಾ ಮುಖ್ಯ. ಹಾಗೆ ಈ ಸ್ನಾನದ ಪುಡಿದು ಲಿಂಕ್ನ ನಾನು ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ. ನಿಮ್ಗೆ ಯಾರಿಗಾದ್ರು ಇಂಟ್ರೆಸ್ಟ್ ಇದ್ದರೆ ಖಂಡಿತ ಚೆಕ್ ಮಾಡಿ. ಹಾಗೆ ಇದೆಲ್ಲ ಮುಗಿಸ್ಕೊಂಡು ಹಾಗೆ ಸಂಜೆ ನಂದು ಸ್ವಲ್ಪ ಕೆಲಸಗಳಿತ್ತು. ಎಷ್ಟೇ ಮನೆ ಕೆಲಸ ಮಾಡಿದ್ರು ಮುಗಿತಾನೇ ಇರಲ್ಲ ಅಂತಲೇ ಅನ್ನಿಸ್ತಾ ಇರುತ್ತೆ. ಸೊ ಹಾಗಾಗಿ ಒಂದು ಸ್ವಲ್ಪ ಬಟ್ಟೆ ಇತ್ತು, ಅದನ್ನೆಲ್ಲ ಮಡ್ಚಿಟ್ಬಿಡೋಣ, ಇನ್ನು ಮತ್ತೆ ಬೆಳಿಗ್ಗೆಗೆ ಬ್ರೇಕ್ಫಾಸ್ಟು ಅದು ಇದು ಅಂತ ಟೈಮ್ ಆಗುತ್ತೆ ಅಂಥೇಳಿ ಆ ಬಟ್ಟೆನೆಲ್ಲ ಮಡ್ಚಿಡ್ತಾ ಇದ್ದೀನಿ. ಇದಾದಮೇಲೆ ಇನ್ನು ಅಡುಗೆಗೂ ಕೂಡ ರೆಡಿ ಮಾಡಿಲ್ಲ. ಸೊ ಇವತ್ತು ಅಡುಗೆ ಮಾಡ್ಕೊಳ್ಬೇಕು. ದೊನ್ನೆ ಬಿರಿಯಾನಿ ರೆಡಿ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಹಾಗೆ ದೊನ್ನೆ ಬಿರಿಯಾನಿಗೆ ಬೇಕಾಗಿರೋ ಇಂಗ್ರೀಡಿಯೆಂಟ್ಸ್ ಇದು: 2 ಟೇಬಲ್ ಸ್ಪೂನ್ ಸೋಂಪು, 1 ಟೇಬಲ್ ಸ್ಪೂನ್ ಮೆಣಸು ಮತ್ತು 2 ಟೇಬಲ್ ಸ್ಪೂನ್ ಕಲ್ಲು ಹೂವು, ಮರಾಠ ಮೊಗ್ಗು 2, ಏಲಕ್ಕಿ 4, ಚಕ್ಕೆ 4 ಪೀಸು, ಲವಂಗ 4, ಜಾಪತ್ರೆ 1, ಪಲಾವ್ ಎಲೆ 1 ಮತ್ತು ಧನಿಯಾ ಪುಡಿ 1 ಟೇಬಲ್ ಸ್ಪೂನು, ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ 2 ಟೇಬಲ್ ಸ್ಪೂನು, 1 ಸ್ಪೂನು ಶಾಯಿ ಜೀರಾ, 2 ಅನಾನಸ್ ಹೂವು, 2 ಪೀಸ್ ಚಕ್ಕೆ, 2 ಲವಂಗ ಮತ್ತು ಒಂದು 4 ಪಲಾವ್ ಎಲೆ ಮತ್ತು 4 ಲೋಟ ಅಕ್ಕಿನ ನೆನೆಸಿಟ್ಕೊಂಡಿದ್ದೀನಿ. ದಪ್ಪನಾಗಿರೋದು 2 ಈರುಳ್ಳಿ ಮತ್ತು ದಪ್ಪನಾಗಿರೋದು 3 ಟೊಮೊಟೊನ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಮತ್ತು 1 ನಿಂಬೆಹಣ್ಣು, 1 kg ಚಿಕನ್ನು ಇದಕ್ಕೆ. ಹಾಗೆ ಇದ್ರ ಜೊತೆಗೆ ಅರ್ಧ ಕಟ್ ಮೆಂತ್ಯ ಸೊಪ್ಪು, ಅರ್ಧ ಕಟ್ ಕೊತ್ತಂಬರಿ, ಅರ್ಧ ಕಟ್ ಪಾಲಕ್ ಸೊಪ್ಪು ಮತ್ತು ಅರ್ಧ ಕಟ್ ಆಗುವಷ್ಟು ಪುದೀನ ಸೊಪ್ಪನ್ನ ತೊಗೊಂಡಿದ್ದೀನಿ. ಹಾಗೆ ಒಂದು 8 ರಿಂದ 10 ಹಸಿರು ಮೆಣಸಿಕಾಯನ್ನ ತೊಗೊಂಡಿದ್ದೀನಿ. ನಮಗೆ ಮೇಯ್ನ್ ಖಾರ ಬಂದು ಹಸಿರು ಮೆಣಸಿಕಾಯಿ ಆಗಿರೋದ್ರಿಂದ ಎಷ್ಟು ಬೇಕು ಅಷ್ಟನ್ನು ಇವಾಗಲೇ ಹಾಕೋಬೇಕು. ಮೊದಲಿಗೆ ಚಿಕನ್ಗೆ ಅರಿಶಿನ ಮತ್ತು ಇದಕ್ಕೆ ಉಪ್ಪು, 1/4 ಲೀಟ್ರ್ ಆಗುವಷ್ಟು ಮೊಸರನ್ನ ಹಾಕೊತಾ ಇದ್ದೀನಿ. ಮೊಸರು ಹಾಕಿದಷ್ಟು ಟೇಸ್ಟು ತುಂಬಾ ಚೆನ್ನಾಗಿರುತ್ತೆ. ಹಾಗಾಗಿ ಒಂದು 1/4 ಲೀಟ್ರ್ ಆಗುವಷ್ಟು ಮೊಸರನ್ನ ಹಾಕೊಳ್ತಿದ್ದೀನಿ. ಮೊಸರು ಹಾಕಿದ ನಂತರ ಇದನ್ನು ನೀಟಾಗಿ ಮಿಕ್ಸ್ ಮಾಡಿಕೊಂಡು 1/2 ಇಂದ 3/4 ಗಂಟೆ ಇದನ್ನು ನೆನೆಯಲಿಕ್ಕೆ ಅಂತ ಬಿಟ್ಬಿಡಬೇಕು. ಈ ಬಿರಿಯಾನಿದು ಫ್ಲೇವರ್ ಮಾತ್ರ ತುಂಬ ಅಂದರೆ ತುಂಬಾ ಚೆನ್ನಾಗಿರುತ್ತೆ. ಯಾರೆಲ್ಲ ನಾನ್ ವೆಜಿಟೇರಿಯನ್ಸು ಪಲಾವ್ ಅಂದರೆ ತುಂಬಾ ಇಷ್ಟಪಡ್ತೀರಾ, ಒಂದು ಸತಿ ಈ ರೆಸಿಪಿನ ಟ್ರೈ ಮಾಡಿ. ನಂತರ ಒಂದು ಪಾನ್ಗೆ ಇಲ್ಲಿ ಎಣ್ಣೆನ ಹಾಕ್ಕೊಳ್ತಾ ಇದ್ದೀನಿ. ಎಣ್ಣೆ ಸ್ವಲ್ಪ ಬಿಸಿಯಾದ ನಂತರ ಇದಕ್ಕೆ ಹಸಿರು ಮೆಣಸಿನ್ಕಾಯಿ ಮತ್ತು ಪುದೀನ ಸೊಪ್ಪು, ಕೊತ್ತಂಬರಿ ಸೊಪ್ಪು, ಮೆಂತ್ಯ ಸೊಪ್ಪು ಮತ್ತು ಪಾಲಕ್ ಸೊಪ್ಪು, ನಾವೇನೇ ಸೊಪ್ಪುಗಳನ್ನ ಇಟ್ಕೊಂಡಿದ್ದೀವಿ ಆ ಸೊಪ್ಪುಗಳನ್ನೆಲ್ಲ ಹಾಕ್ಕೊಂಡು ನೀಟಾಗಿ ಫ್ರೈ ಮಾಡ್ಕೊಳ್ಬೇಕು. ಮೇಯ್ನ್ ಇಂಗ್ರೀಡಿಯೆಂಟ್ ಅಂತ ಹೇಳಿದ್ರೆ ಅದರಲ್ಲಿ ಇದೇನೆ. ಯಾಕೆ ಅಂತ ಹೇಳಿದ್ರೆ ದೊನ್ನೆ ಬಿರಿಯಾನಿ ಗ್ರೀನ್ ಕಲರ್ ಇದನ್ನೇ ಚೆನ್ನಾಗಿರೋದು. ಸೊ ಹಾಗಾಗಿ ಇದನ್ನೆಲ್ಲ ನೀಟಾಗಿ ಹುರ್ಕೊಂಡು ಇದನ್ನು ಪೇಸ್ಟ್ ಮಾಡ್ಕೊಳ್ಬೇಕಾಗತ್ತೆ. ಇವಾಗ ಹುರಿದಾಗಿದೆ, ಇದನ್ನು ತಣ್ಣಗಾಗೋದಕ್ಕೆ ಬಿಡ್ತೀನಿ. ಇದನ್ನ ರುಬ್ಬಕ್ಕೆ ಮೊದಲೇ ಇಲ್ಲಿ ಪೌಡ್ರ್ ರೆಡಿ ಮಾಡ್ಕೊಳ್ಳೋಣ. ಇವಾಗ ನಾನೊಂದು ಮಿಕ್ಸಿ ಜಾರ್ಗೆ ಕಲ್ಲು ಹೂವು, ಚಕ್ಕೆ, ಲವಂಗ, ಅನಾನಸ್ ಹೂವು, ಮರಾಠಿ ಮೊಗ್ಗು, ಏಲಕ್ಕಿ ಏನೇನು ತೊಗೊಂಡಿದ್ದೆ ನಾನು, ಮೆಣಸು, ಸೋಂಪು ಎಲ್ಲನೂ ಇದನ್ನೆಲ್ಲ ಪೌಡ್ರ್ ಮಾಡ್ಕೊಳ್ಬೇಕು. ಯಾಕಂದರೆ ಮೇಯ್ನ್ ಇಂಗ್ರೀಡಿಯೆಂಟ್ ಇದೆ ಅಲ್ವಾ ಮಸಾಲ ಪೌಡರು. ಸೊ ಹಾಗಾಗಿ ಈಗ ಪಲಾವ್ ಎಲೆನೂ ಹಾಕ್ಕೊಂಡು ಇದನ್ನು ನುಣ್ಣಗೆ ಪೌಡ್ರ್ ಮಾಡ್ಕೊಂಡು ಒಂದು ಬೌಲಿಗೆ ಹಾಕ್ಕೊಳ್ತಾ ಇದ್ದೀನಿ. ಇದನ್ನು ಪೌಡ್ರ್ ಮಾಡ್ಕೊಂಡ ನಂತರ ನಾನು ಗ್ರೀನ್ ಮಸಾಲ ಅಂದರೆ ಸೊಪ್ಪೇನಿದೆ ಇದನ್ನು ರುಬ್ಕೊಂಡು ಅದನ್ನು ಒಂದು ಪೇಸ್ಟ್ ಮಾಡ್ಕೊಂಡು ಇಟ್ಕೊಂಡಿದ್ದೀನಿ. ಮತ್ತು ಒಂದು ಪಾತ್ರೆಗೆ ಒಂದು 1/4 ಲೀಟ್ರಿಂದ 400 ಗ್ರಾಮ್ ಆಗುವಷ್ಟು ಎಣ್ಣೆನ ಹಾಕ್ಕೊಳ್ತಾ ಇದ್ದೀನಿ. ಎಣ್ಣೆ ಹಾಕ್ಕೊಂಡಿದ ನಂತರ ಒಗ್ಗರಣೆಗೆ ಅಂತ ಇಟ್ಕೊಂಡಿದ್ದಂತಹ ಸ್ಪೈಸ್ನೆಲ್ಲ ಹಾಕ್ಕೊಂಡು ಮತ್ತು ಅದ್ರ ಜೊತೆಗೆ ಈರುಳ್ಳಿನೂ ಹಾಕ್ಕೊಂಡು ಫ್ರೈ ಮಾಡ್ಕೊಳ್ಬೇಕು. ಈರುಳ್ಳಿ ಸ್ವಲ್ಪ ಕೆಂಪಾದರೆ ಸಾಕು, ತೀರಾ ಕೆಂಪಾಗೋದು ಬೇಡ, ಯಾಕಂದರೆ ಪಲಾವ್ದು ಕಲರ್ ಚೇಂಜ್ ಆಗುತ್ತೆ. ಸೊ ಹಾಗಾಗಿ ನೀಟಾಗಿ ಒಂದು 2 ರಿಂದ 3 ನಿಮಿಷ ಹೈ ಫ್ಲೇಮಲ್ಲಿ ಇಟ್ಕೊಂಡು ಫ್ರೈ ಮಾಡಿಕೊಂಡ್ರೆ ಈರುಳ್ಳಿ ಎಲ್ಲ ನೀಟಾಗಿ ಈ ರೀತಿ ಫ್ರೈ ಆಗುತ್ತೆ. ಈ ರೀತಿ ಫ್ರೈ ಆದ ನಂತರ ಇದಕ್ಕೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟನ್ನು ಹಾಕ್ಕೊಳ್ತಾ ಇದ್ದೀನಿ. ಶುಂಠಿ ಬೆಳ್ಳುಳ್ಳಿ ಪೇಸ್ಟನ್ನು ಅಷ್ಟೇ ಹಸಿ ವಾಸನೆ ಹೋಗೋ ತನಕ ನೀಟಾಗಿ ಆ ರೀತಿ ಫ್ರೈ ಮಾಡ್ಕೊಳ್ಬೇಕು. ಇದು ಅಷ್ಟೇ ಒಂದು 2 ರಿಂದ 3 ನಿಮಿಷ ಆಗುತ್ತೆ. ಇದಾದ ನಂತರ ನಾನಿಲ್ಲಿ ಟೊಮೊಟೊನ ಸೇರಿಸ್ಕೊಳ್ತಾ ಇದ್ದೀನಿ. ಯಾವುದು ಇಂಗ್ರೀಡಿಯೆಂಟ್ಸ್ ತುಂಬ ಬೇಕು ಅಂತ ಏನಿಲ್ಲ, ಇಷ್ಟಿಷ್ಟೇ ಆದರೂ ಸಾಕು, ತುಂಬಾ ರುಚಿಯಾಗುತ್ತೆ. ಟೊಮೊಟೊ ಎಲ್ಲ ಸ್ವಲ್ಪ ಮೆತ್ತಗಾದ ನಂತರ ಇದಕ್ಕೆ ಮ್ಯಾರಿನೇಟ್ ಮಾಡ್ಕೊಂಡಿರೋಂತಹ ಮೊಸರು ಸಮೇತ ಚಿಕನ್ನ ಸೇರಿಸ್ಕೊಳ್ತಾ ಇದ್ದೀನಿ. ಹಾಗೆ ಒಂದು 2 ನಿಮಿಷ ಮಿಕ್ಸ್ ಮಾಡ್ತಾ ಚಿಕನ್ ಎಲ್ಲ ಸ್ವಲ್ಪ ನೀಟಾಗಿ ಬೇಯೋ ಥರ ಇದನ್ನು ಚೆನ್ನಾಗಿ ಮೊದಲಿಗೆ ಬೇಯಿಸ್ಕೊಳ್ಬೇಕಾಗತ್ತೆ.
ಈಗ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ಚಿಕನ್ ಎಲ್ಲ ಚೆನ್ನಾಗಿ ಬೆಂದಿದ ನಂತರ ನಾನು ಹಸಿರು ಮಸಾಲೆ ಏನು ರೆಡಿ ಮಾಡ್ಕೊಂಡಿದ್ದೆ ಆ ಮಸಾಲೆನ ಸೇರಿಸ್ಕೊಳ್ತಾ ಇದ್ದೀನಿ. ಹಸಿರು ಮಸಾಲೆ ಹಾಕಿದ ನಂತರನೂ ಅಷ್ಟೇ ಒಂದು 2ರಿಂದ 3 ನಿಮಿಷ ಬೇಯಿಸ್ಕೊಳ್ಬೇಕಾಗುತ್ತೆ. ನಾವಿಲ್ಲಿ ಗ್ರ್ಯಾಜುವಲಿ ಏನು ಅಂತ ಹೇಳಿದ್ರೆ ಒಂದೊಂದು ಮಸಾಲೆ ಹಾಕಿದ ನಂತರನೂ 2 ನಿಮಿಷ ಅದನ್ನು ಆ ಚಿಕನ್ ಜೊತೆಗೆ ಅದು ಮಸಾಲೆ ಹಿಡಿಬೇಕು. ಆ ರೀತಿ ಒಂದು 2 ನಿಮಿಷನಾದರೂ ಈ ರೀತಿ ಬೇಯಿಸ್ಕೊಳ್ಬೇಕು. ನಂತರ ಇದಕ್ಕೆ ನಾನು ಧನಿಯಾ ಪುಡಿನ ಹಾಕ್ಕೊಳ್ತಾ ಇದ್ದೀನಿ. ಧನಿಯಾ ಪುಡಿ ತುಂಬಾ ಇಂಪಾರ್ಟೆಂಟ್. ಇದಕ್ಕೆ ಹಸಿರು ಮೆಣಸಿನ್ಕಾಯಿ ಹಾಕ್ಕೊಂಡಿದ್ದೀವಿ. ಇಲ್ಲಿ ಧನಿಯಾ ಪುಡಿನ ನಾನು ಧನಿಯಾ ತೊಗೊಂಡಿಲ್ಲ, ಸೊ ಹಾಗಾಗಿ ಧನಿಯಾ ಪುಡಿನ ಬಳಸ್ಕೊಳ್ತಾ ಇದ್ದೀನಿ. ಈಗ ಧನಿಯಾ ಪುಡಿ ಹಾಕಿ ಒಂದು 2 ನಿಮಿಷ ಫ್ರೈ ಮಾಡಿದ ನಂತರ ನಾವು ರೆಡಿ ಮಾಡ್ಕೊಂಡಿರ್ತೀವಲ್ವ ಪುಡಿ, ಆ ಮಸಾಲಾನ ಹಾಕ್ಕೊಳ್ತಾ ಇದ್ದೀನಿ. ಇದಕ್ಕೆ ಮೇಯ್ನ್ ಇಂಗ್ರೀಡಿಯೆಂಟ್ ಅಂದರೆ ಇದ್ದೇ ಮಸಾಲ. ಯಾಕಂದರೆ ನಾವಿಲ್ಲಿ ಕಲ್ಲು ಹೂನ ಜಾಸ್ತಿ ತೊಗೊಂಡಿರೋದ್ರಿಂದ ಆ ಫ್ಲೇವರು ತುಂಬಾ ಚೆನ್ನಾಗಿ ಬರುತ್ತೆ. ದೊನ್ನೆ ಬಿರಿಯಾನಿಗೆ ಮೇಯ್ನ್ ಫ್ಲೇವರೇ ಅದು. ಸೊ ಹಾಗಾಗಿ ನೋಡಿ ಈ ರೀತಿ ಒಂದು 2 ನಿಮಿಷ ಬೇಯಿಸ್ಕೊಂಡ ನಂತರ ನಮಗೆ ಒಂದು ಚಿಕನ್ದು ಗ್ರೇವಿ ರೆಡಿ ಆಗುತ್ತೆ. ಇವಾಗ ಇದಕ್ಕೆ ನಾನು ನೀರನ್ನು ಸೇರಿಸ್ಕೊಳ್ತಾ ಇದ್ದೀನಿ. ಆದಷ್ಟು ಪಲಾವ್ ಮಾಡಲಿ ನಾವು ಬಾತ್ ಮಾಡಲಿ ಏನೇ ಮಾಡಿದ್ರೂ ಆದಷ್ಟು ಸ್ವಲ್ಪ ಬಿಸಿನೀರಲ್ಲಿ ಸೇರಿಸ್ಕೊಂಡ್ರೇ ಸ್ವಲ್ಪ ಫ್ಲೇವರ್ ಚೆನ್ನಾಗಿರುತ್ತೆ ಮತ್ತು ಅಡುಗೆನೂ ಬೇಗ ಆಗುತ್ತೆ. ನೋಡಿ ಈಗ ಬಿಸಿನೀರು ಹಾಕಿದ ನಂತರ ಕಾಯೋ ಅವಶ್ಯಕತೆನೇ ಇಲ್ಲ. ಇದಕ್ಕೆ ನಾನು ಜೀರಾ ರೈಸ್ನ ಹಾಕ್ಕೊಳ್ತಾ ಇದ್ದೀನಿ. ಆಗಲೇ ಹೇಳ್ದಂಗೆ 3ರಿಂದ 4 ಗ್ಲಾಸ್ ತೊಗೊಂಡಿದ್ದೀನಿ. ಜೀರಿಗೆ ರೈಸ್ನೇ ತೊಗೋಬೇಕು. ಸೊಸೈಟಿ ಅಕ್ಕಿ ಅಥವಾ ಸಣ್ಣ ಅಕ್ಕಿ ಯಾವುದೇ ಹಾಕಿದ್ರೂ ಟೇಸ್ಟ್ ಬರಲ್ಲ. ಸೊ ನೀವು ದೊನ್ನೆ ಬಿರಿಯಾನಿ ಮಾಡ್ತಿದ್ದೀರಾ ಅಂದರೆ ಪರ್ಫೆಕ್ಟ್ ಕಾಂಬಿನೇಷನ್ ಅಂದರೆ ಜೀರಾ ರೈಸನ್ನೇ. ಸೊ ಜೀರಾ ರೈಸ್ನು ಬಿರಿಯಾನಿಗೆ ಹಾಕೋಕ್ಕಿಂತ ಅರ್ಧ ಗಂಟೆ ಮೊದಲೇ ಚೆನ್ನಾಗಿ ನೆನೆಸಿಡಬೇಕು. ನೆನೆಸಿಟ್ಟಷ್ಟು ಪಲಾವ್ ತುಂಬಾ ಚೆನ್ನಾಗಾಗುತ್ತೆ. ನೋಡಿ ಚೆನ್ನಾಗಿ ಪಲಾವ್ ಒಂದು 1/4 ಭಾಗ ಬೆಂದ ನಂತರ ಒಂದು ಅರ್ಧ ಹೋಳಾಗುವಷ್ಟು ನಿಂಬೆಹಣ್ಣ ಹಿಂಡ್ಕೊಳ್ತಾ ಇದ್ದೀನಿ. ನಿಂಬೆಹಣ್ಣು ಹಿಂಡಿದ ನಂತರ ನೀಟಾಗಿ ಮಿಕ್ಸ್ ಮಾಡಿಕೊಂಡು ಇದನ್ನು ಸಣ್ಣ ಉರಿನಲ್ಲಿ ಇದನ್ನು ದಮ್ ಆಗೋದಕ್ಕೆ ಅಂತ ಬಿಟ್ಬಿಡಬೇಕು. ನೋಡಿ ದಮ್ಮೆಲ್ಲ ಆಗಿದ ನಂತರ ನಮ್ಮ ಬಿಸಿ ಬಿಸಿ ದೊನ್ನೆ ಬಿರಿಯಾನಿ ರೆಡಿ ಆಗುತ್ತೆ. ತುಂಬ ಅಂದರೆ ತುಂಬಾ ಟೇಸ್ಟಿಯಾಗಿರುತ್ತೆ. ಒಂದ್ಸತಿ ಟ್ರೈ ಮಾಡಿ, ನಿಮಗೆಲ್ಲ ಖಂಡಿತ ಈ ರೆಸಿಪಿ ಇಷ್ಟ ಆಗುತ್ತೆ. ಹಾಗೆ ಈ ವಿಡಿಯೋ ಇಷ್ಟ ಆಗಿದ್ರೆ, ಇವತ್ತಿನ ವ್ಲಾಗ್ ನಿಮಗೆ ಇಷ್ಟ ಆಗಿದೆ ಅಂತ ಅನ್ಕೋತೀನಿ. ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ತಿಳಿಸಿ ವ್ಲಾಗ್ ಹೇಗಿತ್ತು ಅಂತ ಹೇಳಿ. ಹಾಗೆ ರೆಸಿಪಿನೂ ಟ್ರೈ ಮಾಡಿ ತಿಳಿಸಿ ರೆಸಿಪಿ ಕೂಡ ಹೇಗಿತ್ತು ಅಂತ ಹೇಳಿ. ಹಾಗೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗದೆ ಯಾರು ನೋಡ್ತಾರೆ ಪ್ಲೀಸ್ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ, ಹಾಗೆ ಪಕ್ಕದಲ್ಲೇ ಇರೋ ಬೆಲ್ ಬಟನ್ನ ಕ್ಲಿಕ್ ಮಾಡಿ ಅಂತ ಹೇಳಿ ಈ ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.